ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಲೋಕಕ್ಕೆಲ್ಲ ನಿಮ್ಮ ವಚನವನು ಏಕದೇವರು ಯೇಸು ಎಂದು ಘೋಷಿಸಲು ಶಕ್ತಿ ನೀ ಕಳುಹಿಸು. ನಿಮ್ಮ ಶಿಷ್ಯರು ನಾವು ಬೇಡುವೆವು, ಪವಿತ್ರಾತ್ಮನ ವರವ ಕರುಣಿಸುವೋ ದೇವಾ. ದೇವಾ ನಿಮ್ಮ ವರದಾನವನ್ನು ನೀಡಿ ಅಭಿಷೇಕಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರೇ, ಹಾಡಿನ ಸಾಲಿನಂತೆ ಲೋಕಕ್ಕೆಲ್ಲ ನಾವು ವಚನ ಸಾರುವ ಮಕ್ಕಳಾಗಬೇಕು. ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 10ನೇ ಅಧ್ಯಾಯ ಮುಂದುವರಿದ ಭಾಗ 8ರಿಂದ. ಸ್ವರ್ಗದಿಂದ ನನಗೆ ಕೇಳಿಸಿದ್ದ ಧ್ವನಿ ಮತ್ತೊಮ್ಮೆ ನನ್ನೊಡನೆ ಮಾತನಾಡಿ, ಯೇಸುವಿನ 12 ಮಂದಿ ಶಿಷ್ಯರಲ್ಲಿ ಒಬ್ಬರಾದ ಯೋಹಾನರಿಗೆ ಸ್ವರ್ಗೀಯ ದರ್ಶನಗಳ ಪ್ರಕಟಣ, ಸ್ವರ್ಗೀಯ ದೇವದೂತರುಗಳು ಸ್ವರ್ಗೀಯ ದರ್ಶನವನ್ನು ನೀಡುತ್ತಾ ಮಾತನಾಡುವಂಥ ಸಮಯ. ಆ ಸಮಯದಲ್ಲಿ ಒಬ್ಬ ದೇವದೂತ ಸಮುದ್ರದ ಮೇಲೂ ಭೂಮಿಯ ಮೇಲೂ ಕಾಲಿಟ್ಟ ಪರಾಕ್ರಮಶಾಲಿಯಾದ ದೇವದೂತ, ಆತನ ಕೈಯಲ್ಲಿ ಸುರುಳಿಯೊಂದಿತ್ತು. ಆತನು ಯೋಹಾನರಿಗೆ ಹೀಗೆಂದು ಡೈರೆಕ್ಟ್ ಆಗಿ ನುಡಿಯುತ್ತಾರೆ: ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ಕಾಲಿಟ್ಟು ನಿಂತಿರುವ ದೇವದೂತನ ಬಳಿಗೆ ಹೋಗು, ಆತನ ಕೈಯಲ್ಲಿರುವ ತೆರೆದ ಸುರುಳಿಯನ್ನು ತೆಗೆದುಕೋ. ಇದು ತೆರೆದ ಸುರುಳಿ. ದಾನಿಯೇಲನ ಗ್ರಂಥದಲ್ಲಿ ಮುಚ್ಚಲ್ಪಟ್ಟ ಪ್ರವಾದನೆ, ಮುದ್ರೆ ಹಾಕಿ ಸೀಲ್ ಹಾಕಿ ಮುಚ್ಚಲ್ಪಟ್ಟ ಪ್ರವಾದನೆ. ಆದರೆ ಈ ದೇವದೂತನ ಕೈಯಲ್ಲಿ ತೆರೆದ ಸುರುಳಿ ಇತ್ತು. ನಾನು ಆ ದೇವದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಿದೆ. ಅವನು, ತೆಗೆದುಕೋ, ಇದನ್ನು ತಿನ್ನು, ಇದು ನಿನ್ನ ಹೊಟ್ಟೆಯಲ್ಲಿ ಕಹಿಯಾಗಿಯೂ ನಿನ್ನ ಬಾಯಿಯಲ್ಲಿ ಜೇನುತುಪ್ಪದಂತೆ ಸಿಹಿಯಾಗಿಯೂ ಇರುತ್ತದೆ ಎಂದನು. ಆ ದೂತನ ಬಳಿ ಹೋಗಿ ಯೋಹಾನರು ಆ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಿದಾಗ ಆ ದೇವದೂತ ಏನು ಹೇಳ್ತಾನೆ? ಇದನ್ನು ನೀನು ತಿನ್ನು, ನಿನ್ನ ಬಾಯಿಯಲ್ಲಿ ಇದು ಜೇನುತುಪ್ಪದಂತೆ ಸಿಹಿಯಾಗಿರುತ್ತದೆ, ಹೊಟ್ಟೆಯೊಳಗಡೆ ಕಹಿಯಾಗುತ್ತದೆ ಎಂಬುದಾಗಿ. ಅದರಂತೆ ನಾನು ಆ ಚಿಕ್ಕ ಸುರುಳಿಯನ್ನು ದೇವದೂತನ ಕೈಯಿಂದ ತೆಗೆದುಕೊಂಡು ತಿಂದೆ. ಅದು ನನ್ನ ಬಾಯಿಯಲ್ಲಿ ಜೇನುತುಪ್ಪದಂತೆ ಸಿಹಿಯಾಗಿತ್ತು, ಆದರೆ ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯೆಲ್ಲ ಕಹಿಯಾಯಿತು. ಇದೇ ಘಟನೆ ಸಿಮಿಲರ್ ಟು ದಿಸ್ ಎಜೆಕ್ಯೇಲನ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಎಜೆಕ್ಯೇಲನ ಗ್ರಂಥ 3ನೇ ಅಧ್ಯಾಯದಲ್ಲಿ. ಕಾರಣ, ಸುರುಳಿ ಅಂದರೆ ದೇವರ ಘಟನೆಗಳು ಬರೆಯಲ್ಪಟ್ಟದ್ದು, ಪ್ರಲಾಪಗಳು ಬರೆಯಲ್ಪಟ್ಟದ್ದು. ಇವತ್ತು ನಮ್ಮ ಕೈಗಳಲ್ಲಿರುವ ಪವಿತ್ರ ಗ್ರಂಥ ಒಂದು ಸುರುಳಿ. ಹಳೆಯ ಕಾಲದಲ್ಲಿ ಸುರುಳಿಯ ಮೇಲೆ ಬರೆಯಲಾಗುತ್ತಿತ್ತು. ಆದರೆ ಮಾಡರ್ನೈಸ್ ಜ್ಞಾನ ಹೆಚ್ಚಾಗುತ್ತಾ ಈಗ ಅದು ಪುಸ್ತಕದ ರೂಪದಲ್ಲಿ ನಮ್ಮ ಕೈಯಲ್ಲಿದೆ. ಎಜೆಕ್ಯೇಲನಿಗೆ ಕೊಟ್ಟ ಸುರುಳಿ ಇವತ್ತು ನಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವ ಸುರುಳಿ, ದೇವರ ವಾಕ್ಯ ತುಂಬಿದಂಥ ಪವಿತ್ರ ಗ್ರಂಥವಾಗಿದೆ. ಈ ಸುರುಳಿ ಪ್ರತಿಯೊಬ್ಬರ ಮನೆಗಳಲ್ಲಿರಲಿ. ಇದನ್ನು ಪ್ರತಿಯೊಬ್ಬರು ಹಿಂದೆ ಖರೀದಿ ಮಾಡಿ. ಯಾರೆಲ್ಲ ಇನ್ನೂ ಪವಿತ್ರ ಗ್ರಂಥವನ್ನು ನೀವು ಖರೀದಿ ಮಾಡಲಿಲ್ಲವೋ ದಯವಿಟ್ಟು ಇದನ್ನು ನೀವು ಖರೀದಿ ಮಾಡಿ. ಮುಂಬರುವ ದಿನಗಳು ಕಷ್ಟಕರವಾದ ದಿನಗಳು. ನಮಗೆ ಈ ಪವಿತ್ರ ಗ್ರಂಥ ಹುಡುಕಿದರೂ ಸಿಕ್ಕದಂತೆ ಇದನ್ನು ನಾಶ ಮಾಡಿಬಿಡುವರು. ಅಂದರೆ ನಮ್ಮ ಕೈಗೆ ಸಿಗದಂತೆ ಶತ್ರುಗಳು ಇದನ್ನು ಸುಟ್ಟು ಹಾಕುವರು, ಇದನ್ನು ಕಿತ್ತುಕೊಳ್ಳುವರು. ಆದ ಕಾರಣ ಈ ಸುರುಳಿ ಕೈಯಲ್ಲಿ ಮಾತ್ರ ಇರದೆ ಈ ಸುರುಳಿಯನ್ನು ತಿನ್ನಬೇಕು ನಾವು. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಯೆರೆಮೀಯ 15:16 ಪ್ರವಾದಿ ಹೇಳುತ್ತಾನೆ, ನನಗೆ ಸರ್ವೇಶ್ವರನ ವಚನಗಳು ದೊರೆತವು, ನಾನು ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆನು. ದೇವರ ವಾಕ್ಯ ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು ಮರುಳಾಗದಿರಿ. ಕೇಳಿದವನು ಅದರಂತೆ ಜೀವಿಸಬೇಕು. ಅದು ನಮ್ಮ ಶರೀರದಲ್ಲಿ ಗರ್ಭ ಧರಿಸಬೇಕು. ನಮ್ಮ ಶರೀರದಲ್ಲಿ ಅದು ಮಗುವಾಗಿ ಹುಟ್ಟಬೇಕು. ಶರೀರದಲ್ಲಿ ವಾಕ್ಯ ಕಾರ್ಯ ಮಾಡಬೇಕು. ವಾಕ್ಯವಾದಾತನು ಮನುಷ್ಯನಾದನು, ನಮ್ಮೊಳಗೆ ವಾಸ ಮಾಡಿದನು, ಅವರ ಮಹಿಮೆಯನ್ನು ನಾವು ನೋಡಿದೆವು. ಮಾತೆ ಮರಿಯಮ್ಮನವರಲ್ಲಿ ಕಾರ್ಯ ಮಾಡಿದ ಅದೇ ವಾಕ್ಯ ನಮ್ಮೊಬ್ಬೊಬ್ಬರ ಶರೀರದಲ್ಲಿ, ದೇಹದಲ್ಲಿ ಕಾರ್ಯ ಮಾಡಬೇಕು. ಈ ಸುರುಳಿಯನ್ನು ನಾವು ತಿನ್ನಬೇಕು. ಅದಕ್ಕೆ ನಾವು 2 ಕೊರಿಂಥ 3ನೇ ಅಧ್ಯಾಯ ವಚನ 3 ಮೇಲ್ಪಟ್ಟು ನಾವು ನೋಡುತ್ತೇವೆ. ಈ ಪ್ರವಾದನ ವಾಕ್ಯಗಳು ಶಾಯಿಯಿಂದ ಬರೆದುದಲ್ಲ,
ಪವಿತ್ರಾತ್ಮರಿಂದ ಬರೆಯಲ್ಪಟ್ಟದ್ದಾಗಿದೆ. ಹಳೆಯ ಒಡಂಬಡಿಕೆ ಕಲ್ಲಿನ ಮೇಲೆ ಕೊರೆಯಲ್ಪಟ್ಟ ವಾಕ್ಯಗಳು, 10 ಆಜ್ಞೆಗಳು ಕಲ್ಲಿನ ಮೇಲೆ ಕೊರೆಯಲ್ಪಟ್ಟ ವಾಕ್ಯಗಳು. ಆದರೆ ಹೊಸ ಒಡಂಬಡಿಕೆ ಪವಿತ್ರಾತ್ಮರಿಂದ ಬರೆಯಲ್ಪಟ್ಟದ್ದು. ಅದು ಕಲ್ಲಿನ ಮೇಲೆ ಕೊರೆಯಲ್ಪಟ್ಟದಲ್ಲ, ನಮ್ಮ ಜೀವಂತ ಹೃದಯವೆಂಬ ಹಲಗೆಯ ಮೇಲೆ ಬರೆಯಲ್ಪಟ್ಟದ್ದು. ನಾನು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಚಿಕ್ಕವರು ದೊಡ್ಡವರೆನ್ನದೆ ನನ್ನನ್ನು ಅರಿತುಕೊಳ್ಳುವರು. ಯಾರು ಅವರಿಗೆ ಬೋಧಿಸುವ ಅವಶ್ಯಕತೆ ಇಲ್ಲ. ಆ ವಾಕ್ಯ ಓದುವಾಗ ಪವಿತ್ರಾತ್ಮರು ಅವರಲ್ಲಿ ಕಾರ್ಯ ಮಾಡುವರು. ಯೋಹಾನ 6:63 ಪ್ರಭು ಯೇಸು ಹೇಳಿದರು, ರಕ್ತ ಮಾಂಸದಿಂದ ಏನು ಸಾಧ್ಯವಿಲ್ಲ, ನಾನು ನಿಮ್ಮೊಡನೆ ಆಡುವ ಈ ಮಾತುಗಳು ಜೀವವುಳ್ಳ ದೇವರ ಆತ್ಮರನ್ನು ನಿಮಗೆ ತಂದು ಕೊಡುತ್ತದೆ. ದೇವರ ವಾಕ್ಯ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿಸುವಂಥದ್ದಾಗಿದೆ. ಅದಕ್ಕಾಗಿ ಪೇತ್ರ ಹೇಳ್ತಾನೆ, ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾವು ಹೋಗುವುದಾದರೂ ಯಾರ ಬಳಿಗೆ? ಪ್ರಭುವೇ, ನಿತ್ಯ ಜೀವವನ್ನು, ರಕ್ಷಣೆಯನ್ನು ಕೊಡುವ ವಾಕ್ಯಗಳು ನಿಮ್ಮಲ್ಲಿಯೇ ಉಂಟು. ಇದೇ ನಮ್ಮ ವಿಶ್ವಾಸ, ಇದೇ ನಮ್ಮ ಗ್ರಹಿಕೆ. ದೇವರ ವಾಕ್ಯವನ್ನು ಖರೀದಿಸಿ, ಬೈಬಲನ್ನು ಖರೀದಿಸಿ, ಪ್ರತಿದಿನ ಓದಿ ಧ್ಯಾನಿಸಿ, ಅದು ನಿಮ್ಮ ಹೃದಯದಲ್ಲಿ ಸಂಗ್ರಹಿಸಿಡಿ. ಹೃದಯದಲ್ಲಿ ತುಂಬಿರುವುದನ್ನೇ ಬಾಯಿ ಮಾತನಾಡುವುದು. ತಿನ್ನು. ಇವತ್ತಿನಿಂದ ದೇವರ ವಾಕ್ಯವನ್ನು ತಿನ್ನಲು ಪ್ರಾರಂಭ ಮಾಡಿ. ಮತ್ತಾಯ 4:4 ಪ್ರಭು ಯೇಸು ಹೇಳಿದರು, ಮನುಷ್ಯನು ಬದುಕುವುದು ಬರೀ ಆಹಾರದಿಂದ ಮಾತ್ರವಲ್ಲ, ದೇವರ ವಾಕ್ಯದ ಶಕ್ತಿಯಿಂದ. ಒಂದು ದಿನಕ್ಕೆ ಎಷ್ಟು ವಾಕ್ಯ ತಿಂತಾ ಇದ್ದೀರಾ? ಆ ವಾಕ್ಯ ನಿಮಗೆ ಆಹಾರವಾಗಿ ಮಾರ್ಪಡಲಿ. ಆತ್ಮಿಕ ಮನುಷ್ಯನು ಬಲಗೊಳ್ಳುತ್ತಾನೆ. ಎಸೆಕ್ಯೇಲ 3 ಬಳಿಕ ಸರ್ವೇಶ್ವರ ನನಗೆ, ನರಪುತ್ರನೇ, ನಿನಗೆ ಕೊಟ್ಟ ಈ ಸುರುಳಿಯನ್ನು ತಿನ್ನು, ಅನಂತರ ಇಸ್ರಾಯೇಲ್ ವಂಶದವರೆಗೆ ಸಾರು. ಯಾತಕ್ಕಾಗಿ ತಿನ್ನಬೇಕು? ನೀನು ಇದನ್ನು ತಿಂದರೆ ಮಾತ್ರ ಅದನ್ನು ಸಾರಲು ಸಾಧ್ಯ. ತಿನ್ನೋದು ಅಂದ್ರೆ ಏನು? ವಾಕ್ಯವನ್ನು ಧ್ಯಾನಿಸಿ ಹೃದಯದಲ್ಲಿ ಸಂಗ್ರಹಿಸಿಟ್ಟರೆ ಹೃದಯದಲ್ಲಿರುವುದು ಬಾಯಿ ಮಾತನಾಡುತ್ತದೆ. ಆ ಸಮಯದಲ್ಲಿ ಏನು ಮಾತನಾಡಬೇಕೆಂದು ಚಿಂತಿಸದೆ ಪರಿಶುದ್ಧಾತ್ಮರು ನಿಮ್ಮೊಳಗಿದ್ದು ಮಾತನಾಡುತ್ತಾರೆ. ಇವತ್ತು ನಾವು ದೇವರ ವಾಕ್ಯ ಸಾರಬೇಕು. ಹೇಗೆ? ವಾಕ್ಯನೇ ಗೊತ್ತಿಲ್ಲದೆ ಇದ್ರೆ ಯೇಸು ಬಗ್ಗೆ ನಾವು ಸಾರುವುದು ಹೇಗೆ? ಯೇಸುವಿನ ಪರಿಚಯ ಬೇರೆಯವರಿಗೆ ಮಾಡಿಕೊಡೋದು ಹೇಗೆ? ಇವತ್ತು ನಾವು ಯೇಸುಗೆ ಸಾಕ್ಷಿಗಳಾಗಿ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ಯೇಸುವನ್ನ ಪರರಿಗೆ ಸಾರಬೇಕು, ಹಂಚಿಕೊಡಬೇಕಾಗಿದೆ ನಾವು. ಅದಕ್ಕಾಗಿ ಈ ಸುರುಳಿಯನ್ನು ತಿನ್ನಿರಿ. ಹೇಗೆ ತಿನ್ನುವುದು? ಈ ವಾಕ್ಯವನ್ನು ಓದಿ ಧ್ಯಾನಿಸಿ ಕಂಠಪಾಠ ಮಾಡಿ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ವಾಕ್ಯ ಬೇರೂರಿ ನಿಲ್ಲಲಿ. ಪ್ರೈಸ್ ದ ಲಾರ್ಡ್. ನಿಮ್ಮ 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 ಕೈಯಲ್ಲಿರೋ ಪುಸ್ತಕನ ಕಿತ್ಕೋಬಹುದು, ನಿಮ್ಮ ಹೃದಯದಲ್ಲಿರೋ ವಾಕ್ಯನ ಯಾರು ನಾಶ ಮಾಡಲು ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಪ್ರಭು ಯೇಸು ಹೇಳಿದರು, ಇಗೋ ಹೃದಯವೆಂಬ ಬಾಗಿಲ ಬಳಿ ತಟ್ಟುತ್ತಾ ನಿಂತಿದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಆಲಿಸಿ ಬಾಗಿಲು ತೆರೆದರೆ ಅವರೊಳಗೆ ಬಂದು ವಾಸ ಮಾಡುತ್ತೇನೆ. ಎಸೆಕ್ಯೇಲ 3:2 ನಾನು ಬಾಯಿ ತೆರೆದೆ, ಅವರೇ ಆ ಸುರುಳಿಯನ್ನು ನನಗೆ ತಿನ್ನಿಸಿದರು. ತಿನ್ನಿಸುತ್ತಾ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದರು. ನಾನು ಅದನ್ನು ತಿಂದು ಬಿಟ್ಟೆ. ಅದು ನನ್ನ ಬಾಯಿಗೆ ಜೇನಿನಂತೆ ಸಿಹಿಯಾಗಿತ್ತು. ಆಮೇಲೆ, ನರಪುತ್ರನೇ, ನೀನು ಇಸ್ರಾಯೇಲ್ ವಂಶದವರ ಬಳಿಗೆ ಹೋಗಿ ನಾನು ತಿಳಿಸುವ ಮಾತುಗಳನ್ನು ಅವರಿಗೆ ಹೇಳು. ನೋಡಿ, ಮೊದಲು ತಿನ್ನು, ಆಮೇಲೆ ಹೋಗಿ ಅವರಿಗೆ ಹೇಳು, ಸಾರು. ಅದು ಬಾಯಿಯಲ್ಲಿ ಸಿಹಿ, ಹೊಟ್ಟೆಯಲ್ಲಿ ಕಹಿ. ಅಂದರೇನು? ಈ ಸುರುಳಿ, ಈ ಪವಿತ್ರ ಗ್ರಂಥ ಸಿಹಿಯಾದ ಆಶೀರ್ವಾದದ ವಚನಗಳನ್ನು ಒಳಗೊಂಡಿದೆ, ಕಹಿಯಾದ ಶಾಪದ ಮಾತುಗಳನ್ನು ಒಳಗೊಂಡಿದೆ. ಸಿಹಿ ಕಹಿಯ ಸಮ್ಮಿಶ್ರಣ ಇಲ್ಲಿದೆ. ಆ ಕಹಿಯಾದ ಮಾತುಗಳು ಬರುವಾಗ ಅದು ನಮ್ಮ ಮನಪರಿವರ್ತನೆಗೆ, ನಮ್ಮ ಖಂಡನೆಗೆ, ದಂಡನೆಗೆ, ತಿದ್ದುಪಾಟಿಗೆ ಉಪಯುಕ್ತವಾಗುತ್ತದೆ. ಸಿಹಿಯಾದ ಮಾತುಗಳು ಆಶೀರ್ವಾದದೆಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಕಹಿ ಬೇಡ, ಸಿಹಿ ಮಾತ್ರ ಬೇಕು ಅಂತಲೂ ಹೇಳೋಕ್ಕಾಗೋದಿಲ್ಲ. 2 ತಿಮೋಥಿ 3:16 ಸಂತ ಪೌಲರು ನುಡಿಯುತ್ತಾರೆ, ಈ ಪವಿತ್ರ ಗ್ರಂಥ ಪವಿತ್ರಾತ್ಮರ ಪ್ರೇರೇಪಣೆಯಿಂದ ರಚಿತವಾದುದು. ಇದು ಸರ್ವ ಜನರ ತಿದ್ದುಪಾಟಿಗೂ, ಖಂಡನಿಗೂ, ದಂಡನಿಗೂ ಉಪಯುಕ್ತವಾದುದು. ಇದರ ಮೂಲಕ ಜನರು ಸತ್ಕಾರ್ಯಗಳನ್ನು ಕೈಗೊಳ್ಳಲು ಸನ್ನದ್ಧರಾಗುತ್ತಾರೆ ಎಂಬುದಾಗಿ. ಸೊ ಪವಿತ್ರ ಗ್ರಂಥವನ್ನು ಧ್ಯಾನಿಸೋಣ. ಈ ಲೋಕದಲ್ಲಿ ಅನೇಕ ಪುಸ್ತಕಗಳನ್ನು ಓದುವವರುಂಟು. ದೊಡ್ಡ ದೊಡ್ಡ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕಾಗಿ MBBS, ಇಂಜಿನಿಯರಿಂಗು, ಇಹಲೋಕದ ಜ್ಞಾನಕ್ಕಾಗಿ ರಾತ್ರಿ ಹಗಲು ಓದುತ್ತಾರೆ ಮಕ್ಕಳು. ಒಳ್ಳೆಯದು. ಆದರೆ ಇದು ಮಾನವರಿಂದ ಮುಚ್ಚಲ್ಪಟ್ಟ ಜ್ಞಾನ, ಅಳಿಯದ ಜ್ಞಾನ. ಸ್ವರ್ಗಲೋಕಕ್ಕೂ ಭೂಲೋಕಕ್ಕೂ ನಮಗೆ ಅವಶ್ಯಕವಾದ ಜ್ಞಾನ. ಈ ಜ್ಞಾನ ನಮ್ಮ ಮಕ್ಕಳು ಸಂತತಿ ಸಂತಾನ ಪಡೆದುಕೊಳ್ಳಲಿ.
ಹೊಸೆಯ 6:4-6ರಲ್ಲಿ ನಾವು ನೋಡ್ತೇವೆ, ನೀವು ಮತ್ತು ನಿಮ್ಮ ಮಕ್ಕಳು ದೇವರ ಧರ್ಮೋಪದೇಶ ಬೇಡ ಎಂದು ಬಿಟ್ಟು ಬಿಟ್ಟಿದ್ದೀರಿ, ಆದ ಕಾರಣ ನಾನು ನಿಮ್ಮ ಮಕ್ಕಳನ್ನು ಮರೆತು ಬಿಡುತ್ತೇನೆ ಎಂಬುದಾಗಿ. ಇವತ್ತು ನಮಗೆ ಧರ್ಮೋಪದೇಶ, ನಮ್ಮ ಯೇಸುವಿನ ವಾಕ್ಯ, ಪವಿತ್ರ ಗ್ರಂಥದ ಜ್ಞಾನ ಬಹಳ ಮುಖ್ಯ. ನೀವು ಕೇಳಿದರೆ ನಂಬುತ್ತೀರಿ, ನಂಬಿದರೆ ಅದರಂತೆ ಜೀವಿಸಲು ಪ್ರಾರಂಭ ಮಾಡುತ್ತೀರಿ. ಆದ ಕಾರಣ ಕೇಳಬೇಕು. ನಾವು ಕೇಳಬೇಕಾದರೆ ಸಾರುವವರು ಕಳುಹಿಸಲ್ಪಡಬೇಕು. ಯಾರು? ಅದು ನೀನು ಮತ್ತು ನಾನಾಗಿರಬೇಕು. ಪ್ರೈಸ್ ದ ಲಾರ್ಡ್. ಅನಂತರ ಪ್ರಕಟಣೆ 10:11, ಅನಂತರ ದೇವದೂತನು ನನಗೆ, ನೀನು ಇನ್ನೂ ಅನೇಕ ಜನಾಂಗಗಳ ಭಾಷೆಗಳನ್ನಾಡುವವರ ಅರಸರ ವಿರುದ್ಧ ಪ್ರವಾದನೆಯನ್ನು ಸಾರಬೇಕು. ಯಾವಾಗ ಎಜೆಕೆಲ್ ಪ್ರವಾದಿ ಆ ಸುರುಳಿಯನ್ನು ತಿಂದು ಜನರನ್ನು ಸಾರಿದ, ದೇವರ ವಾಕ್ಯದ ಮಹತ್ವ ನಮಗೆ ಅರ್ಥವಾಗಬೇಕು. ಇವತ್ತು ನೋಡಿ, ಪವಿತ್ರ ಗ್ರಂಥ ಮೊದಲೆಲ್ಲ ಹೀಬ್ರು ಮತ್ತು ಗ್ರೀಕ್ ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ಮಾತ್ರ ಇತ್ತು. ಕಾಲಕ್ರಮೇಣ ಜನರು ಎಚ್ಚೆತ್ತುಕೊಂಡರು, ಈ ದೇವರ ವಾಕ್ಯ ಸರ್ವ ಜನರಿಗೂ ಸಾರಲ್ಪಡಬೇಕು, ಸರ್ವರ ಸಮೀಪಕ್ಕೆ ಹೋಗಬೇಕು ಎಂಬ ಕಾರಣದಿಂದ 1500ಕ್ಕೂ ಹೆಚ್ಚಾದ ಭಾಷೆಗಳಲ್ಲಿ ಪವಿತ್ರ ಗ್ರಂಥ ಮುದ್ರಣ ಆಗ್ತಾ ಇದೆ. ದೇವರ ಜ್ಞಾನದಿಂದ 1500ಕ್ಕೂ ಹೆಚ್ಚಾದ ಭಾಷೆಗಳಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಅವರವರಿಗೆ ಅವರವರದೇ ಆದ ಭಾಷೆಯಲ್ಲಿ ಬೈಬಲನ್ನು ಅನೇಕರಿಗೆ ಹಂಚಿ ಕೊಡಿ. ಸುವಾರ್ಥ ಕಾರ್ಯಗಳಲ್ಲಿ ಭಾಗಿಯಾಗಿರಿ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಇನ್ನೂ ಅನೇಕ ಜನರು, ಅರಸರು, ಅಧಿಕಾರಿಗಳು, ಸಕಲ ಜಾತಿ, ಭಾಷೆ, ಕುಲ, ಗೋತ್ರಗಳಿಗೆ ಈ ಸುವಾರ್ತೆ ಸಾರಲ್ಪಡಬೇಕು. ಆ ಕಾರ್ಯ ಮಾಡಬೇಕಾದದ್ದು ನಾನು ಮತ್ತು ನೀನಾಗಿದ್ದೇವೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರವಾದಿ ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ, ಇಗೋ ನಾನು ಯಾರನ್ನು ಕಳುಹಿಸಲಿ, ನನ್ನ ಪರವಾಗಿ ಯಾರು ಹೋಗುತ್ತಾರೆ ಎನ್ನುವಾಗ ಪ್ರವಾದಿ ಯೆಶಾಯ ಹೇಳಿದ, ಇಗೋ ನಾನು ಸಿದ್ಧ, ನನ್ನನ್ನು ಕಳಿಸು, ಈ ಜನರ ಬಳಿ ನಾನು ಸುವಾರ್ತೆಯನ್ನು ಹೊತ್ತು ಸಾಗುತ್ತೇನೆ ಎಂಬಂತೆ ಇವತ್ತು ನಾವು ನಮ್ಮನ್ನು ಒಪ್ಪಿಸಿಕೊಡೋಣ. ಯೇಸುವೇ, ನಾನು ಸಿದ್ಧ, ನನ್ನ ಕುಟುಂಬ ಸಿದ್ಧ, ನಮ್ಮನ್ನು ನೀವು ಉಪಯೋಗ ಮಾಡಿರಿ. ಈ ಲೋಕಕ್ಕೆ ಸುವಾರ್ತೆಯನ್ನು ಸಾರಲು, ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸಲು ನಮ್ಮನ್ನು ಪವಿತ್ರಾತ್ಮರು ಅಭಿಷೇಕಿಸಲಿ. ಅಂದು ಪ್ರೇಷಿತರು ಸುವಾರ್ತೆಯನ್ನು ಸಾರುವಾಗ ಫರಿಸಾಯರು, ಧರ್ಮಶಾಸ್ತ್ರಿಗಳು, ಅರಸರುಗಳು ಅವರನ್ನು ಬೆದರಿಸಿದರು, ಖಂಡಿಸಿದರು, ಇನ್ನೆಂದಿಗೂ ನೀವು ಸುವಾರ್ತೆಯನ್ನು ಸಾರಕೂಡದು ಎಂದು. ಆದರೆ ಪ್ರೇಷಿತರು ಹೇಳಿದರು, ನಾವು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯದ ಕುರಿತು ಮೌನದಿಂದಿರಲಾಗದು, ನಾವು ಸಾರಲೇಬೇಕು, ಅದು ನಮ್ಮ ಕರ್ತವ್ಯವಾಗಿದೆ. ನಾವು ಯಾರಿಗೆ ಭಯಪಡಬೇಕು? ದೇವರಿಗೋ ಮನುಷ್ಯನಿಗೋ? ನಾವಂತೂ ದೇವರಿಗೆ ವಿಧೇಯರಾಗಿ ಸುವಾರ್ತೆಯನ್ನು ಸಾರುತ್ತೇವೆ ಎಂದು ಸುವಾರ್ತೆಯ ಸಾರುವುದರ ಮೂಲಕ ಬಂದಂಥ ಕಷ್ಟ ಸಂಕಟಗಳನ್ನು ಸಂತೋಷದಿಂದ ಸಹಿಸಿಕೊಂಡರು. ಸಂತ ಪೌಲರು ಹೇಳುತ್ತಾರೆ, ಶುಭ ಸಂದೇಶವನ್ನು ಸಾರದಿದ್ದರೆ ಅಯ್ಯೋ ನನಗೆ ಧಿಕ್ಕಾರ, ನನಗೆ ಕೇಡು, ಇದನ್ನು ಸಾರಲೇಬೇಕೆಂಬ ಕರ್ತವ್ಯಕ್ಕೆ ನಾನು ಬದ್ಧನಾಗಿದ್ದೇನೆ. ಮಾರ್ಕ 16:16ರಂತೆ ದೀಕ್ಷಾ ಸ್ನಾನ ಪಡೆದುಕೊಂಡ ಪ್ರತಿಯೊಬ್ಬರು ಶುಭ ಸಂದೇಶವನ್ನು ಸಾರಿರಿ, ಲೋಕದ ಕಟ್ಟ ಕಡೆಯವರೆಗೂ ಈ ಸುವಾರ್ತೆ ಸಾರಲ್ಪಡಲಿ. ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ, ಪಿತಾ ಸುತ ಪರಿಶುದ್ಧಾತ್ಮರ ನಾಮದಲ್ಲಿ ಅವರಿಗೆ ಸ್ನಾನ ದೀಕ್ಷೆಯನ್ನು ನೀಡಿ ನನ್ನ ಶಿಷ್ಯರನ್ನಾಗಿ ಮಾಡಿ, ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ ಎಂದು ನುಡಿದ ಪ್ರಭು ಯೇಸು ನಮ್ಮೊಡನೆ ಇದ್ದಾರೆ ಎಂಬ ಭರವಸೆ, ಸ್ಥೈರ್ಯ ನಮ್ಮಲ್ಲಿ ಉಂಟಾಗಲಿ. 2 ತಿಮೋಥಿ 2:8-9ರಲ್ಲಿ ಸಂತ ಪೌಲರು ಹೇಳುತ್ತಾರೆ, ಈ ಸುವಾರ್ತೆಯನ್ನು ಸಾರಿದ ಕಾರಣ ಶತ್ರುಗಳು ನನ್ನನ್ನು ಸೆರೆಮನೆಯಲ್ಲಿ ಹಾಕಿ ಬೇಡಿಗಳಿಂದ ನನ್ನ ಕೈಗಳನ್ನು ಬಂಧಿಸಿದ್ದಾರೆ. ನನ್ನನ್ನು ಅವರು ಬಂಧಿಸಿಡಬಹುದು, ಆದರೆ ನಾನು ಸಾರುವ ವಾರ್ತೆಯನ್ನು ಅವರು ಬಂಧಿಸಿಡಲು ಸಾಧ್ಯವಿಲ್ಲವೆಂದು ಸೆರೆಮನೆಯಲ್ಲಿದ್ದುಕೊಂಡು ಅನೇಕ ಪತ್ರಗಳ ಮೂಲಕ ದೇವರ ವಾಕ್ಯವನ್ನು ಸಾರಿದರು. ಸಾರುವವರ ಧ್ವನಿ ಆಕಾಶದ ಕಟ್ಟ ಕಡೆಯವರೆಗೂ, ಜಗತ್ತಿನ ಮೂಲೆ ಮೂಲೆಗೂ ಹರಡಲಾಗುತ್ತದೆ. ದೇವದೂತರುಗಳು ಮಿಂಚಿಗಿಂತ ವೇಗವಾಗಿ ವಾಕ್ಯವನ್ನು ಹೊತ್ತುಕೊಂಡು ಹೋಗುವವರಾಗಿದ್ದಾರೆ. ಇಂದು ದೇವರ ವಾಕ್ಯವನ್ನು ಓದಿದ್ದನ್ನು ಧ್ಯಾನಿಸಲು, ಅದನ್ನು ಅರ್ಥೈಸಿಕೊಳ್ಳಲು, ಆ ವಾಕ್ಯದಂತೆ ಜೀವಿಸಲು, ಆ ವಾಕ್ಯವನ್ನು ಪರರಿಗೆ ಸಾರಲು, ನಮ್ಮ ನಡೆ ನುಡಿ ಜೀವನ ವಾಕ್ಯಕ್ಕೆ ಅನುಗುಣವಾಗಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ. ಯೆಶಾಯ 8:18, ನಾನು ಮತ್ತು ನನ್ನ ಮಕ್ಕಳು, ನನ್ನ ಕುಟುಂಬ ಈ ಲೋಕದಲ್ಲಿ ಸರ್ವೇಶ್ವರನ ನಾಮಕ್ಕೆ ಮಹಿಮೆಯ ಗುರುತುಗಳಾಗಿ, ಜೀವಂತ ಸಂಕೇತಗಳಾಗಿ ಜೀವಿಸುವ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ, ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದೇವರ ವಾಕ್ಯವನ್ನು ಸಾರೋಣ. ಅಂತ್ಯ ಬರುವುದು ಅನಂತರವೇ. ಈ ವಾಕ್ಯ ಜಗತ್ತಿಗೆಲ್ಲ ಸಾರಲ್ಪಡಲೇಬೇಕು. ಅದು ನಮ್ಮ ಕರ್ತವ್ಯವಾಗಿದೆ. ಥ್ಯಾಂಕ್ ಯು.